ಒಂದು ವಿಷಯ ಹೇಳ್ತೀನಿ ಕೇಳಿ. ಇಲ್ಲಿವರೆಗೂ ನೀವು 4 ಜನ ಇದ್ರಿ. ನಿಮ್ಮ ಮಗುಗೆ ಕರ್ನಾಟಕದ ಜನತೆ ನಿಮ್ ಜೊತೆ ಇದೆ. ಎಲ್ರಿಗೂ ಏನ್ ಗೊತ್ತಾ, ಮಗು ಬೇಗ ಹುಷಾರಾಗಿ ಆಚೆ ಬರ್ಲಿ ಅಂತ ಒಂದು ಹಣ ಸಹಾಯ ಆಗಿರ್ಬೋದು ಅಥವಾ ದೇವರಲ್ಲಿ ಬೇಡ್ಕೊಳ್ಳೋದಾಗಿರ್ಬೋದು, ಯಾವ್ದೋ ಒಂದು ರೀತಿಲಿ ಪ್ರಯತ್ನ ಪಡ್ತಾ ಇದಾರೆ. ಬಟ್ ಏನಂತಂದ್ರೆ ಎಲ್ಲೋ ಒಬ್ರಿಬ್ರು ಇರ್ತಾರೆ ಗೊತ್ತಾ, ಪ್ರತಿಯೊಂದು ವಿಷಯದಲ್ಲಿ ಮಾತಾಡೋರು ಇರ್ತಾರೆ. ಅಂತವ್ರಿಗೆ ತಲೆನೇ ಕೆಡ್ಸ್ಕೋಬೇಡಿ. ಯಾಕೆಂದ್ರೆ ಅಷ್ಟು ಜನ ನೀವು ಇವಾಗ್ಲೂ ಈ ವಿಡಿಯೋದಲ್ಲಿ ನೋಡ್ಬೋದು, ಎಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ ಮಗು ಉಳಿಲಿ ಅಂದ್ಬಿಟ್ಟು ಅವ್ರ ಮನೆ ದೇವ್ರಿಗೆಲ್ಲ ಅವ್ರು ಅರ್ಕೆ ಮಾಡ್ಕೊಂಡು. ನಾವು ಗೊತ್ತು ಗುರಿ ಇಲ್ಲ, ಯಾಕೆಂದ್ರೆ ಅವ್ರು ಏನಾಗ್ಬೇಕು, ನಮಗೆ ದುಡ್ಡಿನ ಸಹಾಯ ಮಾಡಕ್ಕಲ್ವಾ. ಅವ್ರು ಹೆಲ್ಪ್ ಮಾಡ್ಬೇಕಾದಾಗ ನಾವು ಅವ್ರ ಹತ್ರ ಹೇಳ್ಕೊಳ್ದೆ ಇನ್ಯಾರ ಹತ್ರ ಹೇಳ್ಕೊಳಕ್ಕಾಗತ್ತೆ. ಸೊ ನೀವು ಹೇಳ್ಕೊಂಡಿರೋದು ತಪ್ಪೇ ಇಲ್ಲ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಎಲ್ಲರೂ ಶೇರ್ ಮಾಡಿ. ವಿಡಿಯೋದಲ್ಲಿ ಕಾಣೋ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ. ಇಂಪ್ಯಾಕ್ಟ್ ಗುರು ಅಂತ ಬರುತ್ತೆ. ಹೌದು, ಇಂಪ್ಯಾಕ್ಟ್ ಗುರು ಅಂತಾನೆ ಬರುತ್ತೆ. ಅದು ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಗೆ ಹೋಗುತ್ತೆ. ಆ ಫಂಡ್ ನಮ್ಗೂ ಬರಲ್ಲ, ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗುತ್ತೆ. ಪಾಪು ಹೆಸರಲ್ಲೇ ಹೋಗುತ್ತೆ. ಅದು ನಮ್ದು ಎಲ್ಲ ಸ್ಕ್ಯಾನರ್ಸ್ ಎಲ್ಲ ಹಾಕಿ ಅದು ಬ್ಲಾಕ್ ಆಗಿ ಅದೆಲ್ಲ ಆಯಿತು. ಇವಾಗ ಅದು ಫ್ರೀಸ್ ಆಗೋಗಿದೆ, ಅದರಿಂದ ಏನು ಯೂಸ್ ಇಲ್ಲ. ನಾನು ಆದಷ್ಟು ಯಾರ್ಯಾರು ನನಗೆ ಫೇಲ್ಡ್ ಅಂತ ಬಂದಿದೆಯಲ್ಲ ಫೋನ್ಪೇ ಮೆಸೇಜ್, ಅವ್ರಿಗೂ ನಾನು ಇದೇ ಸ್ಕ್ಯಾನರ್ ಕಳಿಸಿ ಇದಕ್ಕೆ ಪೇ ಮಾಡಿ ಅಂತ ಕೂಡ ಹೇಳಿರೋದು ಆಗಿದೆ. ಇವಾಗ ನಾನೇ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಇಂಪ್ಯಾಕ್ಟ್ ಗುರು ಅಂತ ಏನಿದೆ ಫಂಡ್ ರೈಸಿಂಗು, ಅದೇ ನಮ್ಮ ಪಾಪುದು. ಆ ಸ್ಕ್ಯಾನರ್ಗೆ ಡೊನೇಟ್ ಮಾಡಿದ್ರೆ ನೀವು, ಅದು ಡೈರೆಕ್ಟ್ ಪಾಪು ಟ್ರೀಟ್ಮೆಂಟ್ಗೆ ಹೋಗುತ್ತೆ. ಎಲ್ಲ ಇನ್ಫ್ಲುಯೆನ್ಸರ್ಸ್ ಮುಂದೆ ಬರಬೇಕು, ಅಂದಾಗಲೇ ಈ ಥರ ಒಂದು ಮಗು ಅಲ್ಲ, ಸಾಕಷ್ಟು ಮಕ್ಕಳಿಗೆ ನಾವು ಹೆಲ್ಪ್ ಮಾಡೋಕ್ಕಾಗೋದು. ಯಾಕೆಂದರೆ ನಾವು ವಿಡಿಯೋಸ್ ಮಾಡ್ತೀವಿ, ವೈರಲ್ ಟ್ರೆಂಡಿಂಗ್ ತಕ್ಕಂಗೆ ಏನು ಬೇಕಾದರೂ ಮಾಡ್ಬೋದು. ಆದರೆ ಈ ಥರದ್ದು ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇದ್ದರೆ ಒಳ್ಳೇದು ಎಲ್ರಿಗೂ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಸಿಸ್ಟರ್, ಎಲ್ಲ ಒಳ್ಳೇದಾಗುತ್ತೆ.